ಸ್ನೇಹಿತರೆ, ನಾಳೆ ಶುಕ್ರವಾರ ತುಂಬಾ ಶಕ್ತಿಯುತವಾದಂಥ ಅಮಾವಾಸ್ಯೆ ಇದೆ. ಈ ದಿನ ಮನೆಯಲ್ಲಿ ಗಂಡು ಮಕ್ಕಳು ಇರುವಂಥವ್ರು, ಏಕ ಸಂತಾನ ಇರುವಂಥವ್ರು, ಅಂದರೆ ಒಂದೇ ಒಂದು ಗಂಡು ಮಗು ಇರುವಂಥ ಮನೆಯಲ್ಲಿ ಆ ಗಂಡು ಮಕ್ಕಳಿಗೆ ಸಾಯಂಕಾಲ 7 ಗಂಟೆ ಆ ನಂತರವಾಗಿ ಈ ಪ್ರಕಾರದಲ್ಲಿ ನೀವು ದೃಷ್ಟಿಯನ್ನು ತೆಗಿಬೇಕಾಗುತ್ತೆ. ಯಾಕಂದರೆ ಈ ಒಂದು ಎಳ್ಳು ಅಮಾವಾಸ್ಯೆ ಏನಿದೆ, ಇದು ಈ ದಿನ ಬಂದಿರುವಂಥದ್ದು ತುಂಬಾ ಶಕ್ತಿ ಇರುವಂಥ ಅಮಾವಾಸ್ಯೆ. ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ಒಂಟಿ ಮಕ್ಕಳು ಇರುವಂಥವ್ರು, ಅಂದರೆ ಒಂಟಿ ಗಂಡು ಮಕ್ಕಳು ಇರುವಂಥವ್ರು, ಒಟ್ಟಾರೆಯಾಗಿ ಗಂಡು ಮಕ್ಕಳು ಇರುವಂಥವ್ರಂತೂ ತಪ್ಪದೇ ಮಾಡಿಕೊಳ್ಳೇಬೇಕು ಈ ಪರಿಹಾರವನ್ನು. ಇದನ್ನು ಹೆಣ್ಮಕ್ಳಿಗೆ ಯಾಕೆ ಮಾಡ್ಕೊಳ್ಬಾರ್ದು, ಬರೀ ಗಂಡು ಮಕ್ಕಳಿಗೆ ಮಾಡ್ಕೊಳ್ಬೇಕಾ ಅಂತ ನಿಮಗೆ ಅನ್ನಿಸ್ಬೋದು. ಅಂದರೆ ಗಂಡು ಮಕ್ಕಳು ಅಂದರೆ ಆ ಮನೆಯಲ್ಲಿ ಆ ಒಂದು ವಂಶವನ್ನು ವೃದ್ಧಿ ಮಾಡುವಂಥವ್ರು ಅನ್ನೋ ಒಂದು ನಂಬಿಕೆ ಅಷ್ಟೇ. ಆದರೆ ಹೆಣ್ಣು ಗಂಡು ಎರಡೂ ಸಮಾನನೇ. ಆದರೆ ವಂಶಾಭಿವೃದ್ಧಿ ಮಾಡುವಂಥವ್ರು ಅನ್ನೋ ಒಂದಿದು, ಮನೆಗೆ ಸಂಪಾದನೆ ಮಾಡಿ ತಂದು ಕೊಟ್ಟು ಆ ಮನೆಯಲ್ಲೇ ಉಳಿಯುವಂಥವ್ರು, ಹೆಣ್ಮಕ್ಳು ಬೇರೆ ಮನೆಗೆ ಹೋಗಿ ದೀಪ ಹಚ್ಚೋಂಥವ್ರು ಅನ್ನೋ ಒಂದು ನಂಬಿಕೆ ಮೇಲೆ ಗಂಡು ಮಕ್ಕಳಿಗೆ ಸ್ವಲ್ಪ ಈ ಸಮಾಜದಲ್ಲಿ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ಒಂದು ಸಂಪ್ರದಾಯ ಕೂಡ ಬೆಳೆದು ಬಂದಿದೆ ಅಂತಲೇ ಹೇಳ್ಬೋದು. ಗಂಡು ಮಕ್ಕಳು ಇರುವಂಥವರು ಈ ದಿನ, ಈ ಅಮಾವಾಸ್ಯೆ ದಿನ ಈ ಪ್ರಕಾರದಲ್ಲಿ ಸಾಯಂಕಾಲ 7 ಗಂಟೆಯ ನಂತರ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಅಮಾವಾಸ್ಯೆ ವಿಪರೀತ ಶಕ್ತಿ ಇರುವಂಥ ಅಮಾವಾಸ್ಯೆ. ಅದರಲ್ಲೂ ಅಮಾವಾಸ್ಯೆ ಒಂದಷ್ಟು ನಿಯಮಾವಳಿಗಳನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕಾಗುತ್ತೆ. ಅಮಾವಾಸ್ಯೆಯಿಂದ ಬರುವಂತಹ ಕೆಟ್ಟ ಒಂದು ದೋಷಗಳೇನಿರುತ್ತೆ ಅದೆಲ್ಲ ನಿವಾರಣೆ ಆಗಬೇಕು. ಅಮಾವಾಸ್ಯೆಯಿಂದ ಬರುವಂತಹ ನಮಗೆ ಸಮಸ್ಯೆಗಳೇನಿರುತ್ತೆ ಆ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತಂದರೆ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕು. ಯಾಕಂದರೆ ಒಂದಷ್ಟು ಜನರಿಗೆ ಇದು ಅನುಭವ ಆಗ್ತಾ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಸಾಕು, ಅನಾರೋಗ್ಯ ಸಮಸ್ಯೆಗಳಾಗುತ್ತೆ. ಅಮಾವಾಸ್ಯೆ ಹಿಂದೆ ಮುಂದೆ ಮನೆಯಲ್ಲಿ ಕಿರಿಕಿರಿ ಜಗಳ ಆಗುತ್ತೆ. ಮಾನಸಿಕವಾಗಿ ಒಂದು ರೀತಿ ಹಿಂಸೆಯನ್ನು ಅನುಭವಿಸ್ತೀವಿ. ಸುಮ್ಮನೆ ಗಲಾಟೆಗಳಾಗುವಂಥದ್ದು, ಹಣ ವ್ಯಯ ಆಗುವಂಥದ್ದು, ಅಪಘಾತಗಳಾಗುವಂಥದ್ದು, ಏನೋ ಒಂದು ರಕ್ತ ಬೀಳುವಂಥದ್ದು, ಅಂದರೆ ದೇಹದಿಂದ ರಕ್ತ ಸೋರುವಂಥದ್ದು, ಏನೋ ಒಂದು ಸಮಸ್ಯೆಗಳು, ಒಟ್ಟಾರೆಯಾಗಿ ರಕ್ತ ಚೆಲ್ಲುವಂಥ ಸಮಸ್ಯೆಗಳಾಗುತ್ತೆ. ಇಲ್ಲ ಅಕ್ಕಪಕ್ಕದವ್ರ ಹತ್ರ ಜಗಳ, ವ್ಯಾಪಾರ ವಹಿವಾಟು ಸ್ಥಳಗಳಲ್ಲಿ ಜಗಳ ಆಗೋದು, ಏನಾದರೂ ಒಂದು ನೆಗೆಟಿವಿಟಿ ಅನ್ನೋದು ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆಯಲ್ಲಿ ಅಮಾವಾಸ್ಯೆ ದಿನಗಳು ನಡೀತಾ ಇರುತ್ತೆ. ಈ ರೀತಿ ಆಗಬಾರ್ದು. ಮನೆಯಲ್ಲಿ ಎಲ್ಲ ರೀತಿಯಾಗಲಿ ಶುಭಪ್ರದಾಯಕವಾಗಿರಬೇಕು ಅಂದರೆ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕು. ಅಂದರೆ ಶೀಘ್ರವಾಗಿ ಎದ್ದು ಅಂಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ತಪ್ಪದೇ ದಿನ ತಲೆ ಸ್ನಾನವನ್ನು ಮಾಡಿಕೊಂಡು ದೀಪಾರಾಧನೆ ಮಾಡ್ಕೊಳ್ಬೇಕು. ಹಾಗೆಯೇ ಈ ದಿನ ಯಾರೂ ಕೂಡ ಉಗುರು ಕಟ್ ಮಾಡ್ಕೊಳ್ಳೋವಂಥದ್ದು, ತಲೆ ಕೂದಲು ಕಟ್ ಮಾಡ್ಕೊಳ್ಳೋವಂಥದ್ದು, ದೂರ ಬರ ಪ್ರಯಾಣ ಮಾಡುವಂಥದ್ದು, ಮಾಂಸಾಹಾರ ಸೇವನೆ ಮಾಡುವಂಥದ್ದು, ಕಪ್ಪು ವಸ್ತ್ರಗಳನ್ನು ಧರಿಸುವಂಥದ್ದು, ಹಾಗೆ ಈ ರೀತಿ ಪ್ರಾಣಿ ಹಿಂಸೆ ಮಾಡುವಂಥದ್ದು, ಈ ಥರದ್ದು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಬಾರ್ದು. ಇವೆಲ್ಲವೂ ಕೂಡ ನಮಗೆ ದಾರಿದ್ರ್ಯವನ್ನು ತರುತ್ತೆ, ದೋಷಗಳನ್ನು ತರುತ್ತೆ. ಆ ದೋಷಗಳು ನಮಗೆ ಅಲ್ಲದೆ ನಮ್ಮ ಮುಂಬರುವಂಥ ಪೀಳಿಗೆಗಳಿಗೂ ಕೂಡ ಆ ದೋಷಗಳು ಮುಂದುವರಿಯುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗಾಗಿ ಈ ಪ್ರಾಣಿ ಹಿಂಸೆ ಮಾಡುವಂಥದ್ದು, ಇನ್ಯಾರಿಗೋ ಹಿಂಸೆ ಮಾಡುವಂಥದ್ದು, ಏನೋ ಒಂದು ಅಪಚಾರ ಅನಾಚಾರಗಳನ್ನು ಮಾಡುವಂಥದ್ದನ್ನು ಸಾಧ್ಯವಾದಷ್ಟು ನಿಲ್ಲಿಸಬೇಕು. ಒಳ್ಳೆಯ ಮನೋಭಾವನೆಯಲ್ಲಿ, ಒಳ್ಳೆಯ ದೃಷ್ಟಿಕೋನದಲ್ಲಿ ಬದುಕಬೇಕು. ಪ್ರತಿಯೊಬ್ಬರು ಕೂಡ ದೈವಾನುಗ್ರಹವನ್ನು ಪಡ್ಕೊಳ್ಬೇಕು. ಈ ದಿನದಲ್ಲಿ ಶೀಘ್ರವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹತ್ತಿರದಲ್ಲಿ ಯಾವುದಾದ್ರು ದೇವಾಲಯವಿದ್ದರೆ ದೇವಾಲಯಕ್ಕೆ ಹೋಗಿ ಬರುವಂಥದ್ದು. ಯಾವುದಾದ್ರು ಪ್ರಾಣಿ ಪಕ್ಷಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ನಾಯಿಗಾಗಿರ್ಬೋದು, ಕಾಗೆಗಾಗಿರ್ಬೋದು, ಹಸುಗಾಗಿರ್ಬೋದು ಆಹಾರಗಳನ್ನು ಕೊಡೋದ್ರಿಂದನೂ ಕೂಡ ಇದುವರೆಗೂ ಪಟ್ಟಂತಹ ದೋಷಗಳೇನಿರುತ್ತೆ, ಕುಟುಂಬಕ್ಕಾಗಿರುವಂಥ ದೋಷಗಳು, ಅದೆಲ್ಲವನ್ನು ನಿವಾರಣೆ ಮಾಡಿಕೊಳ್ಬೇಕು. ಅಮಾವಾಸ್ಯೆಯಿಂದ ಬರುವಂತಹ ಪ್ರತಿಕೂಲ ಸಮಸ್ಯೆಗಳೇನಿರುತ್ತೆ ಆ ಪ್ರತಿಕೂಲ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಅಮಾವಾಸ್ಯೆ ದಿನ ಒಂದಷ್ಟು ನಿಯಮಾವಳಿಗಳನ್ನು ಪ್ರತಿಯೊಬ್ಬರು ಕೂಡ ಅನುಸರಿಸಲೇಬೇಕು ಅಂತಲೇ ಹೇಳಲಾಗುತ್ತೆ ನಮಗೆ ಶಾಸ್ತ್ರಗಳ ಪ್ರಕಾರವಾಗಿ. ಹಾಗೆ ಸ್ನೇಹಿತರೆ, ನಾನು ತಿಳಿಸ್ಕೊಟ್ಟಂಗೆ ಮಕ್ಕಳು ಈಗ ನಮ್ಮ ವಂಶೋದ್ಧಾರ ಮಾಡುವಂಥದ್ದು ಗಂಡು ಮಕ್ಕಳು ಅಂತ ಒಂದು ಮುಂಚಿನಿಂದ ನಡೆದುಕೊಂಡು ಬಂದಿರುವಂಥದ್ದು. ಅಂತಹ ಗಂಡು ಮಕ್ಕಳಿಗೆ ಯಾವುದೇ ರೀತಿ ಕೇಡುಗಳಾಗಬಾರ್ದು, ಕಷ್ಟಗಳಾಗಬಾರ್ದು ಅನ್ನೋದು ಇರುತ್ತೆ. ಹಾಗೆ ಮನೆಯಲ್ಲಿ ಗಂಡು ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ದೃಷ್ಟಿ ದೋಷಗಳು ಜಾಸ್ತಿ ಆಗ್ತಾ ಇರುತ್ತೆ. ಮಕ್ಕಳು ಚೆನ್ನಾಗಿರುತ್ತಾರೆ, ಚಿಕ್ಕ ಮಕ್ಕಳಿದ್ರು ಅಂದರೆ ಅಯ್ಯೋ ಗಂಡು ಮಗು ಹೆಂಗಿದೆ, ಅವ್ರಿಗೆ ಗಂಡು ಮಗು ಇದೆ, ಅವ್ರ ಮುಂದೆ ಚೆನ್ನಾಗಿರ್ತಾರೆ, ಮುಂದೆ ಆ ಮಕ್ಕಳು ಸಾಕ್ತಾರೋ ಬಿಡ್ತಾರೋ ಇನ್ನೇನೋ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಾರೆ ಆ ಗಂಡು ಮಕ್ಕಳು ಅನ್ನೋದೊಂದು ತಲೆಯಲ್ಲಿ ಉಳ್ಕೊಬಿಟ್ಟು ಅವ್ರಿಗೆ ಗಂಡು ಮಕ್ಕಳು ಇದ್ದಾರೆ, ನಮಗೆ ಗಂಡು ಮಕ್ಕಳು ಇಲ್ಲ, ಅವ್ರಿಗೆ ವಂಶೋದ್ಧಾರಕ ಇದ್ದಾರೆ, ನಮಗೆ ವಂಶೋದ್ಧಾರಕ ಇಲ್ಲ ಅಂತ ಒಂದು ಕೇಡು ಕಣ್ಣು ದೃಷ್ಟಿ ಆಗ್ತಾ ಇರ್ತಾರೆ. ನೋಡೋದಕ್ಕೆ ಚೆನ್ನಾಗಿದ್ರು ಕೂಡ ಕೇಡು ಕಣ್ಣು ದೃಷ್ಟಿ ಆಗೋದು ಸಹಜವಾಗಿರುತ್ತೆ. ಇಂತಹ ಕಣ್ಣು ದೃಷ್ಟಿಗಳು, ನರದೃಷ್ಟಿಗಳನ್ನು ಹೋಗ್ಲಾಡಿಸ್ಕೊಳ್ಬೇಕು ಅಂತಂದರೆ ಒಂದಷ್ಟು ಪರಿಹಾರವನ್ನು ಮಾಡ್ಕೊಳ್ಳೇಬೇಕು. ಅದರಲ್ಲೂ ಈ ಅಮಾವಾಸ್ಯೆ ತಿಥಿ ಇರುವಂಥದ್ದು ಸಂದರ್ಭದಲ್ಲಿ ಮಾಡ್ಕೊಳ್ಬೇಕು. ಸಾಯಂಕಾಲದ ನಂತರ ಕತ್ಲು ಸಮಯದಲ್ಲೇ ಇದನ್ನು ಪರಿಹಾರವನ್ನು ಮಾಡ್ಕೊಳ್ಬೇಕು. ಒಂದಷ್ಟು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳುವಂಥದ್ದು ಅಂತಲೇ ಹೇಳಾಗುತ್ತೆ. ಈ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಮೊಟ್ಟೆ ಬೇಕಾಗುತ್ತೆ ಸ್ನೇಹಿತರೆ. ಮೊಟ್ಟೆಗೆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಅದರಲ್ಲಿ ಒಂದು ಭ್ರೂಣ ಇರೋದ್ರಿಂದ ಆ ಮೊಟ್ಟೆಯನ್ನು ನಾವು ಈ ಥರದ ಒಂದು ದೋಷ ಪರಿಹಾರಕ್ಕೆ ಪ್ರಧಾನವಾಗಿ ಉಪಯೋಗಿಸ್ಕೊಳ್ತೀವಿ. ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ, ಹಾಗೆ ಇದ್ರ ಜೊತೆಗೆ ಒಂದು ಪ್ಲೇಟ್ ಬೇಕಾಗುತ್ತೆ, ಸ್ಟೀಲ್ದು ಪ್ಲೇಟು ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಪ್ಲೇಟು ಇನ್ನೇನೋ ಯಾವುದಾದ್ರೂ ಬೇಕಾದರೆ ತೆಗೆದುಕೊಳ್ಬೋದು. ಅಥವಾ ಯಾವುದಾದ್ರೂ
ಮಡಕೆ ಚೂರು ಇರುತ್ತಲ್ವ, ಅದನ್ನು ಬೇಕಾದರೆ ಒಂದಷ್ಟು ಪ್ಲೇಟ್ ಥರ ಇರೋ ಮಡಕೆ ಚೂರು ವೇಸ್ಟು, ಒಟ್ಟಾರೆ ನಿಮಗೆ ಅದು ಉಪಯೋಗಿಸಲ್ಲ ಅನ್ನೋ ಥರದಿದ್ದರೆ ನೀವು ತೆಗೆದುಕೊಳ್ಬೋದು ಅದನ್ನು. ಆ ಥರದೊಂದನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಒಂದು ಮೊಟ್ಟೆ ತಗೊಂಡು, ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನು ಸಾಸಿವೆಯನ್ನು ತೆಗೆದುಕೊಳ್ಳಿ. ಸಾಸಿವೆಗೆ ನರದೃಷ್ಟಿ ಕಣ್ದೃಷ್ಟಿಯನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ, ಕಪ್ಪು ಬಣ್ಣದಲ್ಲಿರುತ್ತೆ. ಯಾವುದೇ ರೀತಿ ಕೆಟ್ಟ ಶಕ್ತಿಗಳಿದ್ರೂ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಸಾಸಿವೆಗಿದೆ. ಅನಾದಿ ಕಾಲದಿಂದ ಸಾಸಿವೆಗೆ ಬಹಳ ಒಂದು ಶ್ರೇಷ್ಠತೆ ಇದೆ, ಹಾಗಾಗಿ ಸಾಸಿವೆಯನ್ನು ತೆಗೆದುಕೊಳ್ಳಿ. ಇನ್ನು ಮೂರನೆಯದಾಗಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಕಲ್ಲುಪ್ಪಲ್ಲಿ ಪ್ರಧಾನವಾಗಿ ನಾವು ಧನಾಕರ್ಷಣೆಗೆ ಉಪಯೋಗಿಸ್ತೀವಿ. ಅದೇ ರೀತಿ ನರದೃಷ್ಟಿ ಕಣ್ದೃಷ್ಟಿಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ, ತಂತ್ರವನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಕಲ್ಲುಪ್ಪನ್ನು ಉಪಯೋಗಿಸ್ತೀವಿ. ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಕಣ್ದೃಷ್ಟಿಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅತ್ಯಂತ ಪ್ರಧಾನವಾಗಿ ಬೇಕಾಗುತ್ತೆ. ಹಾಗಾಗಿ ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಕಲ್ಲುಪ್ಪು 1 ಸ್ಪೂನಷ್ಟು ತೆಗೆದುಕೊಳ್ಬೇಕು. ಕಪ್ಪು ಸಾಸಿವೆನ 1 ಸ್ಪೂನಷ್ಟು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಬೇಕು. ಆ ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಆ ಕೋಳಿ ಮೊಟ್ಟೆಯ ಮೇಲೆ ಒಂದು ಕಪ್ಪು ಬಣ್ಣದ ಪೆನ್ನು, ಒಂದು ಮಾರ್ಕರ್ ಪೆನ್ನು, ಸ್ಕೆಚ್ ಪೆನ್ನು ಏನಾದರೂ ತೆಗೆದುಕೊಂಡು ಇಂಟು ಮಾರ್ಕನ್ನು ಹಾಕಬೇಕಾಗುತ್ತೆ. ಅದರ ಮೇಲೆ ಇಂಟು ಮಾರ್ಕನ್ನು ಹಾಕಿ ಇಷ್ಟು ಪದಾರ್ಥಗಳನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು. ಆ ಪ್ಲೇಟಲ್ಲಿ ಇಟ್ಕೊಂಡು ಮನೆಯ ಮುಂಭಾಗದಲ್ಲಿ, ಅಂದರೆ ಬಾಗಿಲ ಮುಂಭಾಗದಲ್ಲಿ ರಾತ್ರಿ ಸಾಯಂಕಾಲ 7 ಗಂಟೆ ಸಂದರ್ಭದಲ್ಲಿ ಆ ಮಕ್ಕಳನ್ನು ಕೂರಿಸ್ಬಿಟ್ಟು ಅವರ ಮಕ್ಕಳ ಸುತ್ತ ನೀವು ಅದನ್ನು ದೃಷ್ಟಿ ತೆಗಿಬೇಕು. ಅಂದರೆ ನಿವ್ವಳಿಸ್ಬೇಕು. ತಲೆಯಿಂದ ಕೆಳಗಲ್ ತನಕ, ಮೇಲಿಂದ ಕೆಳಗಲ್ ತನಕ, ಮತ್ತು ಹಿಂದೆ ಅಷ್ಟೇ ಮೇಲಿಂದ ಕೆಳಗಲ್ ತನಕ, ಮತ್ತು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಆ ಮಕ್ಕಳಿಗೆ ದೃಷ್ಟಿಯನ್ನು ತೆಗಿಬೇಕಾಗುತ್ತೆ. ದೃಷ್ಟಿಯನ್ನು ತೆಗೆದು ಈ 3 ಪದಾರ್ಥಗಳನ್ನು ರಾತ್ರಿ ಸಮಯದಲ್ಲಿ ಸ್ವಲ್ಪ ದೂರ, ಮನೆಯಿಂದ ಒಂದಷ್ಟು ದೂರ, ಆ ಕೋಳಿ ಮೊಟ್ಟೆ ಒಡಿದಂಗೆ ನೋಡ್ಕೊಳ್ಬೇಕು. ಆ ಕೋಳಿ ಮೊಟ್ಟೆ ಒಡಿದೇ ಇರೋ ಥರ ತೆಗೆದುಕೊಂಡು ಹೋಗಿ ಈ 2 ಸಾಸಿವೆ ಮತ್ತು ಕಲ್ಲುಪ್ಪನ್ನು ನೀವೆಲ್ಲಾದರೂ ಒಂದಷ್ಟು ಡ್ರೈನೇಜು ಇನ್ನೇನೋ ಒಂದಿತ್ತು ಅದಕ್ಕೆ ಹಾಕ್ಬಿಟ್ಟು ಆ ಕೋಳಿ ಮೊಟ್ಟೆನ ಒಡಿದಂಗೆ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ತಿರುಗಿ ನೋಡದೇ ಇರೋ ಥರ ಬರಬೇಕು. ಇನ್ನು ಈ ಮಕ್ಕಳಿಗೆ ದೋಷವನ್ನು ತೆಗೆದ ನಂತರ ಮಕ್ಕಳಿಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಿಸಿ, ಅನಂತರವಾಗಿ ಆ ಮಕ್ಕಳಿಗೆ ಕೈಕಾಲು ಮುಖವನ್ನೆಲ್ಲ ತೊಳೆಸಿ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿಸಿ ಬರಬೇಕು. ನೀವು ಅಷ್ಟೇ ಕೈಕಾಲು ಮುಖವನ್ನು ತೊಳೆದು ಅರಿಶಿಣದ ನೀರು, ಗೋಮೂತ್ರನ ಏನಾದರೂ ದೇಹದಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಇದು ಈ ದಿನ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಸ್ನೇಹಿತರೆ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ. ಇದು ಗಂಡು ಮಕ್ಕಳಿಗೆ ಅಷ್ಟೊಂದು ಒಳ್ಳೆಯ ಅಮಾವಾಸ್ಯೆ ಅಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ದಿನ ತಪ್ಪದೆ ಒಂಟಿ ಗಂಡು ಮಕ್ಕಳಿರಲಿ ಅಥವಾ ಗಂಡು ಮಕ್ಕಳು ಯಾರೇ ಇರಲಿ, ಆ ಗಂಡು ಮಕ್ಕಳಿದ್ದಾಗ ಅವರಿಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ. 2 ಗಂಡು ಮಕ್ಕಳಿದ್ದಾರೆ ಅಂದರೆ 2 ಗಂಡು ಮಕ್ಕಳಿಗೂ ಮಾಡ್ಕೊಳ್ಬೋದು. ನಿಮ್ಮ ಒಂದು ಸಮಾಧಾನ, ನಿಮ್ಮ ಒಂದು ತೃಪ್ತಿ. ಒಟ್ಟಾರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡ್ರಿ ಅಂದರೆ ಯಾರೇ ಕಣ್ದೃಷ್ಟಿ ಹಾಕಿ, ಯಾರೇ ಕೆಟ್ಟ ದೃಷ್ಟಿ ಹಾಕಿ, ನರದೃಷ್ಟಿ ಏನೇ ದೋಷಗಳಿದ್ರೂ ಕೂಡ ಖಂಡಿತವಾಗಿಯೂ ಸಂಪೂರ್ಣವಾಗಿ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುತ್ತೆ. ಇಲ್ಲಿ ಬಳಸಿರುವಂಥ 3 ಪದಾರ್ಥಗಳು ಕೂಡ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಇರುವಂಥದ್ದು. ಹಾಗಾಗಿ ನಾನಿವತ್ತು ತಿಳಿಸ್ಕೊಟ್ಟಂತಹ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ನಿಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಅದರಲ್ಲೂ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಂಥದ್ದು. ಹಾಗೆ ಈ ದಿನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ದೋಷಗಳನ್ನೋದು ಬರೋದಿಲ್ಲ. ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.